ಅದರಿಂದ ಈ ಹಗರಣವನ್ನು ನಾವು ಏನು ಇಲ್ಲಿಗೆ ಬಿಡಲ್ಲ, ವಿಧಾನಸಭೆಯಲ್ಲೂ ಕೂಡ ಇದನ್ನು ನಿಲುವಳಿ ತರೋ ಮುಖಾಂತರ ನಾವು ಚರ್ಚೆಯನ್ನು ನಾವು ಮಾಡೋರಿದ್ದೀರಿ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡ್ತೀರಿ, ಸರ್ಕಾರ ತೊಲಗಬೇಕು, ಇಲ್ಲಾಂದ್ರೆ ಲೂಟಿಕೋರು ಜಾಸ್ತಿ ಆಗ್ತಾರೆ. ಅವರು ಹೇಳಿರೋದು ವಿಡಿಯೋದಲ್ಲಿ, ನಿಮ್ಮ ಹತ್ರನೂ ಇದೆ ಆ ವಿಡಿಯೋ, ಮುಖ್ಯಮಂತ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ, ದುಡ್ಡು ಕೊಟ್ಟು ಮನೆ ಪಡೆಯುತ್ತಿದ್ದಾರೆ. ಅವರ ಆಡಿಯೋದಲ್ಲಿ ಇರೋವಂಥದ್ದು ಆ ವೈರಲ್ ಆಗಿರೋದು BR ಪಾಟೀಲ್ ಅವ್ರದ್ದು. ನಾನು ಹೇಳಿದ್ದು ನಿಜ ಇದೆ. ನಾನೇ ಮಾತಾಡಿರೋದು ಆಡಿಯೋದಲ್ಲಿ, ನನ್ನ ವಾಯ್ಸ್ ಅದು ಕನ್ಫರ್ಮ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ನಾನೇನು ಹೇಳಲ್ಲ. ನನ್ನ ಗಮನಕ್ಕೆ ಬಂದಿದ್ದನ್ನು ಹೇಳಿದ್ದೇನೆ. ನಾನೇನು ಹುಚ್ಚನಾ? ಅವರೇ ಪ್ರಶ್ನೆ ಹಾಕ್ಕೊಂಡಿರೋದು. MB ಪಾಟೀಲ್ ಅವರು ಅಲ್ಲ, BR ಪಾಟೀಲ್ ಅವರು ನಾನೇನು ಹುಚ್ಚನಾ ಅಂತ ಅವರೇ ಕೇಳವ್ರೆ. ನನಗೆ ಹಕ್ಕಿದೆ ನನ್ನ ಕ್ಷೇತ್ರದ ಜನರಿಗೆ ಮನೆ ಕೊಡಿಸುವುದಕ್ಕೆ. ಪತ್ರ ಬರೆದಿದ್ದೇನೆ, ವೈಯಕ್ತಿಕವಾಗಿ ಹೇಳಿದ್ದೇನೆ, ಆದರೂ ಕೊಟ್ಟಿಲ್ಲ. ಅವರ ಆಡಿಯೋದಲ್ಲಿ ಬಂದಿರೋ ಅಂಥ ರೆಕಾರ್ಡ್ ಇದು, ಅಫಿಷಿಯಲ್ ರೆಕಾರ್ಡು. ಇಷ್ಟಾದ ಮೇಲೂ ಕೂಡ ಈ ಕಾಂಗ್ರೆಸ್ ಅವರು ಈ ಲೂಟಿ ಹೊಡೆಯೋ ಅಂಥದ್ದು. ನಾನು ಬೆಳಗ್ಗೆ ಒಬ್ಬರಿಗೆ ಫೋನ್ ಮಾಡಿದ್ದೆ, ಕಾಂಟ್ರಾಕ್ಟರ್ಗಳಿಗೆ, ಏನಪ್ಪ ಹಿಂಗೆಲ್ಲ BR ಪಾಟೀಲ್ ಅವರು ಇಷ್ಟು ಕಮಿಷನ್ ಹೊಡಿತಾರಲ್ಲ ಅಂತ. ನನಗೆ ಬಂದಿರೋ ಅಂಥ ಮಾಹಿತಿ ನಿಮಗೂ ಕೊಡ್ತೀನಿ, ಹಂಚ್ಕೊಳಕ್ಕೆ ಬೇಕಾದ್ರೆ. ಇದನ್ನು ಮಿನಿಸ್ಟ್ರ್ ಆಫೀಸ್ಗೆ 13% ಕೊಡಬೇಕು, ಮಿನಿಸ್ಟ್ರ್ ಆಫೀಸ್ಗೆ 13%, ಗೌರ್ಮೆಂಟ್ ಅಪ್ರೂವಲ್ಗೆ 3%, ಗೌರ್ಮೆಂಟ್ ಅಪ್ರೂವಲ್ಗೆ 3%, ಇಂಜಿನಿಯರ್ಸ್ಗೆ 10%, ವರ್ಕ್ ಆರ್ಡ್ರ್ ಪಡೆಯೋಕ್ಕೆ, ವರ್ಕ್ ಆರ್ಡ್ರ್ ತಮ್ಮಕ್ಕಲ್ಲ, ಕೆಲಸ ಶುರು ಮಾಡೋಕ್ಕೆ ವರ್ಕ್ ಆರ್ಡ್ರ್ ತಾನೆ, ಅದಕ್ಕೆ 2.5%, ವರ್ಕ್ ಆರ್ಡ್ರಿಗೆ 2.5%, LOCಗೆ 8%, ಟೋಟಲ್ 36.5%. ಒಂದು ಮನೆಗೆ 36.5% ಕಮಿಷನ್ ಕೊಡಬೇಕು. ಇದು ಸರ್ಕಾರದ ರೇಟ್. ಇದು ಕಮಿಷನ್ ಅಂತ ನೇರವಾಗಿ BR ಪಾಟೀಲ್ ಮಾತಾಡಿದಾರಲ್ಲ, ಇದೇ ಕಮಿಷನ್ ಅವರು. ಅವ್ರ ಕಡೆಯಿಂದ ಮಾಹಿತಿ ಬಂದಿರೋದು ನಮ್ಗೆ ಮಾಹಿತಿನೇ. ಇಷ್ಟು ಕಮಿಷನ್ನು. ಇದು ದೊಡ್ಡ ಒಂದು ಸ್ಕ್ಯಾಂಡ್ಲು, ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಒಂದು ಸ್ಕ್ಯಾಂಡ್ಲ್ ಇದು. ಹಗರಣ, ಇಷ್ಟೊಂದು ದೊಡ್ಡ ಹಗರಣ ಯಾವತ್ತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಹಗರಣ ಆಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾರಲ್ಲ, ಅದ್ಯಾವುದೋ ಜ್ಯೋತಿಷ್ಯ ಬರ್ತತ್ತಲ್ಲ, ಬ್ರಹ್ಮಾಂಡ ಗುರು, ಹಂಗೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದು ಎಕ್ಸಾಂಪಲ್ ನಿಮಗೆ, ಬಸವ ವಸತಿ ಯೋಜನೆಗಳು ಹೇಳ್ತೀನಿ. ಅಶೋಕ್ ಅವ್ರು ಏನು ಹಂಗೆ ಹೇಳ್ಬಿಟ್ಟು ಹೋದ್ರು ಅಂತ ತಿಳ್ಕೊಂಬೇಡಿ. ವಸತಿ ಯೋಜನೆ, ಗ್ರಾಮಾಂತರ ಪ್ರದೇಶ, ಫಸ್ಟು ಗ್ರಾಮಾಂತರ ಪ್ರದೇಶದ ಹೇಳ್ತೀನಿ. ಗ್ರಾಮಾಂತರ ಪ್ರದೇಶ ಬಸವ ವಸತಿ ಯೋಜನೆ ಪೂರ್ಣಗೊಂಡ ಮನೆಗಳ ಸಂಖ್ಯೆ 1,13,546. 1,13,546 ಮನೆ ಬಸವ ಯೋಜನೆಯಲ್ಲಿ. ಖರ್ಚು ಮಾಡಿದ ಅನುದಾನ 1,987 ಕೋಟಿ. ಇಷ್ಟಕ್ಕೆ ಖರ್ಚು ಮಾಡಿರೋದೆಷ್ಟು? 1,987 ಕೋಟಿ. ಕಮಿಷನ್ ಎಷ್ಟು ಅಂತಂದರೆ 725.2 ಕೋಟಿ ರೂಪಾಯಿ. ಅಷ್ಟಕ್ಕೆ ಕಮಿಷನ್ 725 ಕೋಟಿ ಕಮಿಷನ್. BR ಅಂಬೇಡ್ಕರ್ ಆವಾಸ್ ಯೋಜನೆ ಗ್ರಾಮಾಂತರ, ಪೂರ್ಣಗೊಂಡ ಮನೆಗಳ ಸಂಖ್ಯೆ 45,954. ಖರ್ಚು ಮಾಡಿದ ಅನುದಾನ 804. ಕಮಿಷನ್ 36.5%. 293.53 ಕೋಟಿಗಳು ಕಮಿಷನ್. ದೇವರಾಜ್ ಅರಸು ವಸತಿ ಯೋಜನೆ, ಪೂರ್ಣಗೊಂಡ ಮನೆಗಳು 10,233. ಖರ್ಚು ಮಾಡಿದ್ದು 179. ಕಮಿಷನ್ 65.36. ಇದೇ ಸ್ವಲ್ಪ ಕಡಿಮೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 28,771 ಮನೆಗಳು. ಖರ್ಚು ಮಾಡಿದ್ದ ಹಣ 505 ಕೋಟಿ ರೂಪಾಯಿ.
ಕಮಿಷನ್ 184.52. ಒಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಕೊಟ್ಟಂಥ ವಸತಿ ಯೋಜನೆಗೆ ಅವರು ಕಮಿಷನ್ ತಗೊಂಡಿರೋದು 1268.61 ಕೋಟಿ. ಇಷ್ಟು ಕಮಿಷನ್ ಹೊಡೆದಿದ್ದಾರೆ. ಇನ್ನು ನಗರ ಪ್ರದೇಶಕ್ಕೆ ಬಂದರೆ ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ 4,916 ಮನೆ ಕಟ್ಟಿದ್ದಾರೆ, 147 ಕೋಟಿ ಖರ್ಚು ಮಾಡಿದ್ದಾರೆ, 53 ಕೋಟಿ ಲಂಚ ತಗೊಂಡಿದ್ದಾರೆ. ದೇವರಾಜ ಅರಸು ವಸತಿ ಯೋಜನೆಯಲ್ಲಿ 291, ಅದರಲ್ಲಿ ಖರ್ಚು ಮಾಡಿರೋದು ಭಾಳ 8 ಕೋಟಿ. ದೇವರಾಜ ಅರಸಲ್ಲಿ ಕಮಿಷನ್ 3 ಕೋಟಿ. ವಾಜಪೇಯಿ ನಗರ ವಸತಿ ಯೋಜನೆ 10,244 ಮನೆ, 307 ಕೋಟಿ ಖರ್ಚು, 112 ಕೋಟಿ ಲಂಚ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 61,470, ಖರ್ಚು ಮಾಡಿರೋದು 1,844, ಲಂಚ ಹೊಡೆದಿರೋದು 673. ಒಟ್ಟು ಈ 1,268 ಪ್ಲಸ್ 841 ಕೋಟಿ, ಇದು ನಗರ ಗ್ರಾಮಾಂತರ ಎರಡು ಸೇರಿದ್ರೆ ಈ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾಕೆ ಹೇಳಿದೆ ಅಂದರೆ 2,137.44 ಕೋಟಿ ಇದರಲ್ಲಿ ಲಂಚವಾಗಿ ಪರಿವರ್ತನೆಯಾಗಿ ಹೋಗಿದೆ. ಇಷ್ಟು ದುಡ್ಡು ಹೊಡೆದಿದ್ದಾರೆ. ಬಡವರ ಹಣ ಇದು. ಒಂದೇ ನಿಮಿಷ, ನಾನು ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ನೀವು ಉತ್ತರ ಕೇಳಿ. ಇಷ್ಟೂ ಕೂಡ BR ಪಾಟೀಲ್ ಹೇಳಿದಾರಲ್ಲ ಲಂಚ, ಅವ್ರು ಹೇಳಿರೋ ಪ್ರಕಾರನೇ ನಾನು ಹೇಳಿರೋದು. ಇಷ್ಟು ಕೂಡ ಅವ್ರ ಪಾರ್ಟಿಯವರೇ ಮತ್ತು ಸರ್ಟಿಫೈ ಮಾಡಿದಾರಲ್ಲ ನಮ್ಮ ಅವರ ಸೆಕ್ರೆಟ್ರಿ ರಾಯರೆಡ್ಡಿ ಅವರು, ನಂಬರ್ 1 ಕರ್ನಾಟಕ ಭ್ರಷ್ಟಾಚಾರದ ರಾಜ್ಯ ಅಂತೇಳಿ ಅವ್ರ ಪಾರ್ಟಿಯವರು ಹೇಳಿರೋದು. ನಾವು ಹೇಳಿದ್ರೆ ಅದು ತಪ್ಪು. ಈಗ ಅವರೇ ಹೇಳಿರೋದ್ರಿಂದ ಇದಕ್ಕೆ ಸಾಕ್ಷಿ ಏನು ಬೇಕು? ಹಂಗಾರೆ CBI ತನಿಖೆ ಕೊಡಲಿ. ಇಲ್ಲ BJP ಅವರು ಹೇಳೋದು ಆಪಾದನೆ ತಪ್ಪಿದೆ ಅನ್ನೋದಕ್ಕೆ CBI ತನಿಖೆ ಕೊಡಿ. ಏನು ಇಲ್ಲ ಅಂತ ಹೇಳಿದ್ರು. ನಿಮ್ಮ ತನಿಖೆ SITಗಳೆಲ್ಲ ಕೊಟ್ಟರೆ ರಿಪೋರ್ಟ್ ಕರೆಕ್ಟಾಗಿ ರೆಡಿ ಮಾಡಿ ಇವರು ಹೇಳಿ ಟೈಮ್ಗೆ ನೋಡಿದ್ದೀರಲ್ಲ, ಮೂಢ ಹಗರಣ ಎಲ್ಲ ಕೊಟ್ಟರಲ್ಲ ತಗೊಂಡು, ಹಂಗೆ ಆಗೋತತ್ತೆ. CBI ತನಿಖೆ ಮಾಡಿ. ಇಲ್ಲ ನಿಮ್ಗೆ CBI ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಇದನ್ನು ತನಿಖೆಯನ್ನು ಮಾಡಿ. ಅದರಲ್ಲಿ ಬೇಕಾದರೆ SITನ ರಚನೆ ಮಾಡ್ಕೊಳ್ಳಿ. ಇವೆರಡೂ ಆದರೆ ಮಾತ್ರ ಇಷ್ಟೊಂದು ಬಡವರ ಮನೆಯ ಅನ್ನಕ್ಕೆ ಕನ್ನ ಹಾಕಿದಂಥ ಈ ಕಾಂಗ್ರೆಸ್ಸಿನ ಲೂಟಿಕೋರರ ಸರ್ಕಾರ ಜನರಿಗೆ ಇವತ್ತು ಉತ್ತರ ಕೊಡಬೇಕಾಯ್ತು. ಸಿದ್ದರಾಮಯ್ಯನವರು ಮೌನ ಯಾಕಿದ್ದೀರಿ? ಮೂಗನಾದ ಆಡೇ ಆಯ್ತಲ್ಲಪ್ಪ, ಮೂಗನಾಗಬೇಡ ಅಂತ. ಮೂಗನಾಗಬೇಡ ಅಂತ ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ. ಮೂಗನಾಗಬೇಡ, ಬಾಯ್ ಬಿಡಪ್ಪ, ಇದು ನಿಮ್ಮ ಪಕ್ಕ. ಅವ್ರೇನು ಹೇಳ್ತಾರಲ್ಲ ಸಿದ್ದರಾಮಯ್ಯ ಅಂತ, ಅದೇನೋ ಈ ಮಿಮಿಕ್ರಿಯಲ್ಲಿ ಬರ್ತತ್ತಲ್ಲ ಜಮೀರ್ ಅಹ್ಮದ್ ಹೇಳೋದು, ಹಂಗೆ ಸ್ವಲ್ಪ ಬಾಯಿ ಬಿಟ್ಟು ಇದ್ರ ಬಗ್ಗೆ ಬಡವರಣವನ್ನು ತಿಂದಿದ್ದೀರ. ನಾಚಿಕೆ ಆಗಬೇಕು ನಿಮ್ಮ ಬಡವರಣ. ಇದನ್ನು CBI ತನಿಖೆಗೆ ಕೊಡಬೇಕು, ಇಲ್ಲ ನ್ಯಾಯಾಂಗ ತನಿಖೆ ಮಾಡಬೇಕು ಸಿಟ್ಟಿಂಗ್ ಜಡ್ಜಿಂದ. ಈ ಆಗ್ರಹವನ್ನು ನಾನು BJPಯಿಂದ ನಾನು ವತಿಯಿಂದ ಮಾಡ್ತಾಯಿದ್ದೀನಿ. ಅದು ಮುಂಚೆ ಇನ್ನೊಂದು